ನೋಡಿ, ಈ ಸೂರ್ಯಗ್ರಹದ ಸಂಚಾರದಿಂದ ಏನಾಗುತ್ತೆ ಅಂತಂದರೆ, ಇಲ್ಲಿ 11ನೇ ಮನೆಗೆ ಸಿಂಹರಾಶಿಗೆ ಬಂದಿರುವಂಥದ್ದು, ತುಲಾರಾಶಿಗೆ. ಇದರಿಂದ ನಿಮ್ಮ ಇನ್ಕಮ್ ಸ್ಟ್ರಾಂಗ್ ಆಗುತ್ತೆ, ಹಣದ ಹರಿವು ಜಾಸ್ತಿ ಆಗುತ್ತೆ, ನೆಟ್ವರ್ಕಿಂಗ್ ಜಾಸ್ತಿ ಆಗುತ್ತೆ, ಇನ್ಫ್ಲೂಯೆನ್ಸ್ ಅಂದರೆ ಜನ ನಿಮ್ಮನ್ನು ಒಂದು ರೀತಿಯಾಗಿ ಆದರಿಸ್ತಾರೆ, ಗೌರವಿಸ್ತಾರೆ. ಇಲ್ಲ, ನಿಮ್ಮದು ಇಂಟೆಲೆಕ್ಚುಯಲ್ ತುಂಬ ಅಂದರೆ ತುಂಬ ಬುದ್ಧಿವಂತಿಕೆ ಇದೆ. ಈ ರೀತಿಯಾಗಿ ಎಲ್ಲ ಕಡೆಯಿಂದ ಪ್ರಶಂಸೆಗಳು ಮಹಾಪೂರ್ವವೇ ಹರಿದು ಬರುವಂತಹ ವಾರ. ಇನ್ನು ಬುಧಗ್ರಹದ ಸಂಚಾರದಿಂದ ಕಮ್ಯುನಿಕೇಷನ್ ಸ್ಟ್ರಾಂಗ್ ಆಗುತ್ತೆ. ಇಮೇಲ್ ಕಂಪೋಸಿಷನ್ ಸ್ಕಿಲ್ಸ್ ಆಗಲಿ, ವಾಟ್ಸಪ್ಪಲ್ಲಿ ಇನ್ನೊಬ್ಬರಿಗೆ ಮೆಸೇಜ್ ಮಾಡುವಾಗ ಅಥವಾ ವ್ಯಾವಹಾರಿಕ ಇಮೇಲ್ ಕಮ್ಯುನಿಕೇಷನ್ ಆಗಲಿ, ಮಾತುಕತೆ ಆಗಲಿ ತುಂಬ ಅದ್ಭುತವಾಗಿರುತ್ತೆ. ಶುಕ್ರಗ್ರಹದ ಸಂಚಾರದಿಂದ ಏನಾಗುತ್ತೆ ಅಂದರೆ, ಮೇಜರ್ ಟ್ರಾನ್ಸಿಟ್ ಇದೆ. ಇದು ನಿಮ್ಮನ್ನು ಆಳುವಂತಹ ಗ್ರಹ ಶುಕ್ರ. ಮಾತೆ ಮಹಾಲಕ್ಷ್ಮಿಯ ಆಶೀರ್ವಾದ ಕೂಡ ಇರುತ್ತೆ. ಬಹಳ ಒಳ್ಳೆಯದು ಈ ವಾರ. ಮನೆಗೆ ಒಂದು ಗುಡ್ ನ್ಯೂಸ್ ಬರಲಿಕ್ಕಿದೆಯಲ್ಲ ತುಲಾರಾಶಿಯವರಿಗೆ ಈ ವಾರ? ಕಮೆಂಟ್ ಮಾಡಿ ಹೇಳ್ತೀರಾ ನನಗೆ? ಡೆಫಿನೆಟ್ಲಿ ಅದು ಶುಭ ಸಮಾಚಾರವೇ ಆಗಿರುತ್ತೆ. ತುಲಾರಾಶಿಯವರು ಈ ರಾಶಿಯ ಕೆಳಗೆ ಗುಡ್ ನ್ಯೂಸನ್ನು ನೀವು ಟೈಪ್ ಮಾಡೇ ಮಾಡ್ತೀರಾ. ಅದು ಏನು ಅಂತ ಬರೆದು ಹೇಳಿ. ವಿಶೇಷವಾಗಿ ತುಲಾರಾಶಿಯವರು ಬಹಳ ದಿನಗಳಿಂದ ಕಾದಿರುವಂತಹ ಮದುವೆ ಸೆಟ್ ಆಗುವಂತಹ ಶುಭ ಸಮಾಚಾರ ಇರ್ಬೋದು, ಕೆಲಸಕ್ಕೆ ಆಫರ್ ಬರುವಂಥದ್ದು, ಅಥವಾ ನಿಮಗೆ ಪ್ರೆಗ್ನೆನ್ಸಿ ಗುಡ್ ನ್ಯೂಸ್, ಇಷ್ಟರಲ್ಲಿ ಯಾವುದಾದ್ರೂ ಬರುತ್ತೆ, ಟೈಪ್ ಮಾಡಿ ಹೇಳೋದಕ್ಕೆ ಮರಿಬೇಡಿ. ಈಗ ಈ ವಾರದಲ್ಲಿ ಏನಾಗುತ್ತೆ ಅನ್ನೋದನ್ನು ಕರಿಯರ್ ಆ್ಯಂಡ್ ಜಾಬ್ ಆಸ್ಪೆಕ್ಟಲ್ಲಿ ನೋಡಲಿಕ್ಕೆ ಸೋಮವಾರ ಎನರ್ಜಿ ತುಂಬ ಚೆನ್ನಾಗಿರುತ್ತೆ ಕೆಲಸದ ಸ್ಥಳದಲ್ಲಿ. ಅದೇ ರೀತಿ ಬರುವಂತಹ ಶನಿವಾರ ಅಥವಾ ಶುಕ್ರವಾರ ಶತ್ರು ಕಾಟದಿಂದ ಸ್ವಲ್ಪ ವ್ಯಾಪಾರ ಮತ್ತು ಕೆಲಸದಲ್ಲಿ ಹಿನ್ನಡೆ ಅಂತ ತೋರಿಸುತ್ತೆ. ಅದನ್ನು ಜಾಗೃತಿಯಾಗಿ ನೋಡ್ಕೊಳ್ಳಿ. ವಿದ್ಯಾರ್ಥಿಗಳಿಗೆ ಫಿಲಾಸಫಿ, ಲಾ, ಲಾಂಗ್ ಡಿಸ್ಟೆನ್ಸ್ ಸ್ಟಡಿ ಪ್ರೋಗ್ರಾಮ್ಸ್ ಎಲ್ಲವೂ ಕೂಡ ಶುಭ. ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ರೆಡಿ ಆಗ್ತಾ ಇರುವಂಥ ವಿದ್ಯಾರ್ಥಿಗಳು ಓದುವ ಸಂದರ್ಭದಲ್ಲಿ ಒಂದು ಸರಸ್ವತಿ ದೇವಿಯ ಭಾವಚಿತ್ರ, ಫೋಟೋ ಅಥವಾ ಸರಸ್ವತಿ ಮಂತ್ರವನ್ನು ಹೇಳಿ ಓದನ್ನು ಶುರು ಮಾಡೋದರಿಂದ ಹೆಚ್ಚಿನ ಕಾನ್ಸಂಟ್ರೇಷನ್ ಬರುತ್ತೆ. ಫೈನಾನ್ಸ್ ಆ್ಯಂಡ್ ವೆಲ್ತ್ ಅಂತ ಬಂದಾಗ ನಿಮಗೆ ಈ ವಾರ ಹಣದ ಹರಿವು ಚೆನ್ನಾಗಿರುತ್ತೆ, ಯಾವ ತೊಂದರೆಯೂ ಇಲ್ಲ. ಆದರೆ ಅನಾವಶ್ಯಕ ಖರ್ಚುಗಳು ಮುಂದೆ ನಿಂತು ಸಾಲಕ್ಕೆ ದಾರಿ ಮಾಡಿಕೊಡ್ಬಹುದು, ಜಾಗೃತಿಯಾಗಿರಿ. ಆರೋಗ್ಯ ಅಂತ ಬಂದಾಗ ಡಿಸಿಪ್ಲಿನ್ ಆಗಿರಿ. ಯಾವುದೇ ರೀತಿಯ ಫುಡ್ಡು, ತಿಂಡಿ, ಊಟ, ಟೈಮು, ನೀರು ಅದನ್ನು ಯಾವ ಟೈಮಿಗೆ ಎಷ್ಟು ತೊಗೋಬೇಕು ಅಷ್ಟು ತೊಗೋಬೇಕು. ಟೈಮನ್ನು ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ, ಇಲ್ಲ ಅಂದರೆ ಅದು ಅನಾರೋಗ್ಯಕ್ಕೆ ದಾರಿ ಕೊಡುತ್ತೆ. ಅದೇ ರೀತಿ ಒಂದಂದರೆ ಒಂದು ಸ್ವಲ್ಪ ಕತ್ತು ನೋವು, ಬೆನ್ನು ನೋವು ಮತ್ತು ಭುಜದ ನೋವು, 3 ಕಡೆ ನೋವು ಕಾಡಬಹುದು. ಸ್ವಲ್ಪ ಸ್ಲಿಪ್ ಆಗಿ ಬಿದ್ದು ಭುಜಕ್ಕೆ ಪೆಟ್ಟು, ಕತ್ತಿಗೆ ನೋವು, ಬೆನ್ನಿಗೆ ನೋವು ಅಂತ ತೋರಿಸುತ್ತೆ, ಜಾಗ್ರತೆಯಾಗಿರಿ. ಇನ್ನು ಈ ರಾಶಿಯವರು ಈ ವಾರ 3ನೆಯ ವ್ಯಕ್ತಿ ನಿಮ್ಮ ಸಂಬಂಧದಲ್ಲಿ ಬಂದು ಹುಳಿ ಹಿಂಡುವಂಥ ಸಾಧ್ಯತೆ ಇದೆ. ಹಾಗಾಗಿ ಬೇರೆಯವರ ಮಾತನ್ನು, ಥರ್ಡ್ ಪರ್ಸನ್ ಮಾತನ್ನು ಕೇಳಿ ನಿಮ್ಮ ಸಂಬಂಧವನ್ನು ಹಾಳು ಮಾಡ್ಕೋಬೇಡಿ. ವರ್ಕ್ ಪ್ಲೇಸಲ್ಲಿ ಡಿಸಿಷನ್ ತಗೊಳ್ಳೋದಕ್ಕೆ ಹರಿಬರಿ ಮಾಡಬೇಡಿ, ಜಾಗ್ರತೆ. ರೋಸ್ ಪಿಂಕ್, ಐವರಿ ವೈಟ್ ಬಣ್ಣಗಳು ಬರುತ್ತೆ. ನಂಬರ್ 6, 9 ಶುಭ. ಶುಕ್ರವಾರ, ಗುರುವಾರ ಶುಭ ಸಮಾಚಾರ ಬರುತ್ತೆ. ಪಶ್ಚಿಮ ದಿಕ್ಕು ನಿಮಗೆ ಬರುತ್ತೆ. ವಾರದ ರೆಮಿಡಿಯನ್ನು ಹೇಳ್ತೀನಿ ನಿಮಗೆ. ಶುಕ್ರ ಮತ್ತು ಇನ್ನೂ ಒಂದು ದೈವದ ಆರಾಧನೆ ಬಗ್ಗೆ ಹೇಳ್ಕೊಡ್ತೀನಿ. ನಿಮ್ಮ ಏನು ಗುಡ್ ನ್ಯೂಸ್ ಬರಲಿಕ್ಕಿದೆ ಅದನ್ನು ಅದು ಸ್ಟ್ರಾಂಗ್ ಸೀಲ್ ಮಾಡುತ್ತೆ. ಅದನ್ನು ಅದು ವೇಸ್ಟ್ ಮಾಡೋಕ್ಕೆ ಬಿಡಲ್ಲ, ಫೇಲ್ ಮಾಡೋಕ್ಕೆ ಬಿಡಲ್ಲ. ವೀಕ್ಷಕರೇ, ಶ್ರಾವಣ ಮಾಸ ನಡೀತಾ ಇದೆ. ನಿಮ್ಮ ಮನೆಗೆ ಒಂದು ಅದೃಷ್ಟದ ವಸ್ತು ಕಳಿಸ್ಕೊಡ್ತೀನಿ, ಸ್ವೀಕಾರ ಮಾಡಿ. ಅದು ಬೇರೆ ಯಾವುದೂ ಅಲ್ಲ, ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರ. ಯಾಕೆಂದರೆ ಈ ಶ್ರಾವಣ ಮಾಸದಲ್ಲಿ ಶ್ರಾವಣ ಅಂದರೆ ಶ್ರವಣ, ಕೇಳಿಸಿಕೊಳ್ಳುವುದು. ಸಾಕ್ಷಾತ್ ಈಶ್ವರ ಈ ಭಕ್ತರ ಕಷ್ಟಗಳನ್ನು ಕೇಳೋದಕ್ಕೆ ಕೂತಿರ್ತಾನಂತೆ. ಹಾಗಾಗಿ ಈ ತಿಂಗಳಲ್ಲಿ ನಿಮ್ಮ ಜೀವನದ ಕಷ್ಟಗಳೇನಿದೆ, ಕಾರ್ಪಣ್ಯಗಳೇನಿದೆ, ನೋವುಗಳೇನಿದೆ ಅದನ್ನು ಹೇಳ್ಕೋಬೇಕು ಭಗವಂತನಿಗೆ. ಆಗಲಿಲ್ಲ ಅಂತಂದರೆ ಈಗ ಒಂದು ಸ್ಕ್ರೀನ್ ಮೇಲೆ ನಂಬರ್ ಇದೆ, ಕೊಡ್ತೀನಿ. ಅದಕ್ಕೆ ನಿಮ್ಮ ಕಷ್ಟ, ಕಣ್ಣೀರು, ನೋವು, ಏನೇನು ಕೆಲಸ ಆಗಬೇಕು ಎಲ್ಲ ಟೈಪ್ ಮಾಡಿ ಕಳಿಸಿ. ನೀವು ದೊಡ್ಡ ಉದ್ದ ಲಿಸ್ಟ್ ಕಳಿಸಿದ್ರೂ ಪರವಾಗಿಲ್ಲ, ನಾವು ಅದನ್ನು ಓದಿ ಅದರ ಪ್ರಕಾರ ನಿಮ್ಮ ಕೆಲಸ ಏನಾಗಬೇಕು ಅದನ್ನ ಫಿಲ್ಟರ್ ಮಾಡಿ ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರದ ಹೋಮಕ್ಕೆ ಇಡಿಸ್ತೀವಿ. 30 ದಿನ ಸಿದ್ಧಿ ಪೂಜೆ ಆದಮೇಲೆ ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರ ನಿಮ್ಮ ಮನೆಗೆ ಬರುತ್ತೆ. ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ, ಬುಕ್ ಮಾಡ್ಕೊಳ್ಳೋದಕ್ಕೆ ನಂಬರ್ ಕಾಣಿಸ್ತಾ ಇದೆ, ಶ್ರೀಚಕ್ರದ ಇಮೇಜ್ ಕಾಣಿಸ್ತಾ ಇದೆ. ನೋಡಿ, ನಾನು ಕೈಯಲ್ಲಿ ಹಿಡ್ಕೊಂಡಿದ್ದೀನಿ, ಅದು ಶ್ರೀಚಕ್ರ ಯಂತ್ರ. ಅದನ್ನು ನಾವು ಮನೆಗೆ ಕಳಿಸ್ಕೊಟ್ಟ ಮೇಲೆ ನಿಮ್ಮ ಮನೆಯಲ್ಲಿ ಎಲ್ಲ ಕಷ್ಟಗಳು ತೀರುತ್ತೆ, ಅಪಾರ ಶ್ರೀಮಂತರಾಗ್ತೀರ. ಯಾಕೆಂದರೆ ಯಾರ ಮನೆಯಲ್ಲಿ ಶ್ರೀಚಕ್ರ ಯಂತ್ರ ಇರುತ್ತೆ ಆ ಮನೆಗೆ ಹಣ ಪ್ರವಾಹ, ಹೊಳೆ ಥರ ಹಣದ ಒಂದು ಸುರಿಮಳೆ ಆಗುತ್ತೆ. ಯಾಕೆಂದರೆ ಶ್ರೀಚಕ್ರ ಇದ್ದಲ್ಲಿ ಅದು ಹಣವನ್ನು ಮ್ಯಾಗ್ನೆಟ್ ಥರ ಆಕರ್ಷಣೆ ಮಾಡುತ್ತೆ. ಸಾಕು, ಇನ್ನು ಕಷ್ಟ, ಕಣ್ಣೀರಿನ ಬದುಕು ಇವತ್ತಿಗೆ ಅದು ಅಂತ್ಯ ಆಗಲಿ. ಅದಕ್ಕೆ ಸಾಕ್ಷಿಯಾಗಿ ಈ ವಿಡಿಯೋ ನಿಮಗೆ ಸಿಕ್ಕಿದೆ. ಇನ್ನೂ ತಡ ಮಾಡಬೇಡಿ,
ಟಪ್ ಅಂತ ಈಗ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆಯಲ್ಲ, ಅದಕ್ಕೆ ಬುಕ್ ಮಾಡ್ಕೊಳ್ಳಿ. ಗುರುಗಳೇ, ನಾನು ನನ್ನ ಮನೆಯ ಸದಸ್ಯರ ಹೆಸರು ನನ್ನ ಹೆಸರನ್ನು ಕೊಡ್ತಾ ಇದ್ದೀನಿ, ಬುಕ್ಕಿಂಗ್ ಇಡಿಸ್ಬಿಡಿ, ಶ್ರೀಚಕ್ರ ಯಂತ್ರ 30 ದಿವಸ ಆದಮೇಲೆ ಕಳಿಸಿ ಅಂತ ಮೆಸೇಜ್ ಮಾಡಿ. ಬರುತ್ತೆ, ಮುಂದೆ ನಡೆಯೋದು ಮಿರಾಕಲ್. ಲಕ್ಷಾಂತರ ಜನಕ್ಕೆ ಶ್ರೀಚಕ್ರ ಯಂತ್ರ ಕೊಟ್ಟಿದ್ದೀನಿ, ಎಲ್ರಿಗೂ ಒಳ್ಳೇದಾಗ್ತಾ ಇದೆ. ಎಲ್ಲರೂ ಲೈವ್ ಮತ್ತು ಪಾಡ್ಕಾಸ್ಟಲ್ಲಿ ಬಂದು ಮಾತಾಡ್ತಾ ಇದ್ದಾರೆ. ನಿಮಗೂ ಒಳ್ಳೇದಾಗಲಿ. ಶ್ರಾವಣ ಮಾಸದಲ್ಲಿ ಬರುವಂಥ ಶ್ರೀಚಕ್ರ ಯಂತ್ರ ಬುಕ್ ಮಾಡ್ಕೊಳ್ಳಿ, ಮರಿಬೇಡಿ. ಅದೇ ರೀತಿ ರೆಮಿಡಿ ಅಂತ ಬಂದಾಗ ವಾರ ಪೂರ್ತಿ ಈ ತುಲಾರಾಶಿಯವರು ಒಂದು ಬೀಜ ಮಂತ್ರ ಹೇಳ್ಕೊಡ್ತೀನಿ. ಓಂ ಶುಕ್ರಾಯ ನಮಃ, ಓಂ ಶುಕ್ರಾಯ ನಮಃ ಮಂತ್ರವನ್ನು ಪ್ರತಿದಿನ ಬೆಳಗ್ಗೆ ಸಂಜೆ ಒಂದು 11 ಸಲ ಹೇಳ್ಕೊಳ್ಳಿ. ಬಹಳ ಶುಭ ಫಲ ಬರುತ್ತೆ. ಅದು ಅಲ್ಲದೇ ಬರುವಂಥ ಶುಕ್ರವಾರ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಕರ್ಣೆ ಸಕ್ಕರೆ ಅಂತ ಸಿಗುತ್ತೆ, ಕಲ್ಲು ಸಕ್ಕರೆ, ಬಿಳಿ ಕಲ್ಲು ಸಕ್ಕರೆಯನ್ನು ಒಂದು 100 ಗ್ರಾಮು, 200 ಗ್ರಾಮು, ಅರ್ಧ ಕೆಜಿನೋ 1 ಕೆಜಿನೋ ನಿಮಗೆ ಯಥಾಶಕ್ತಿ ಯಥಾಭಕ್ತಿ ಕಲ್ಲು ಸಕ್ಕರೆ ಮತ್ತು 6 ಗುಲಾಬಿ ಹೂ, ರೆಡ್ ರೋಸನ್ನು ತಾಯಿ ಪಾದಕ್ಕೆ ಇಡಿಸಿ ವಾಪಸ್ ತರಬೇಡಿ, ದೇವಸ್ಥಾನಕ್ಕೆ ಅರ್ಪಣೆ ಮಾಡಿ ದಾನದ ರೂಪದಲ್ಲಿ. ಬಹಳ ಒಳ್ಳೆಯದಾಗುತ್ತೆ. ನೀವೇ ಕಮೆಂಟ್ ಮಾಡ್ತೀರಾ. ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ.